RCB ಇದು ಇದು ವಿನ್ ಅಂದ್ರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿದ್ರಾಗ ಇವತ್ತಿನ ಒಂದು ಪಂದ್ಯ ಏನ್ ಹೇಳೋದಿಲ್ಲ. ಪಂದ್ಯದ ಬಗ್ಗೆ ಎಲ್ಲ ಒನ್ ಸೈಡೆಡ್ ಮ್ಯಾಚ್, ಸಿಂಪಲ್ ಮ್ಯಾಚ್, ಏನಿಲ್ಲ. ಚೆನ್ನೈಯಿಂದ ಯಾವುದೇ ಹೋರಾಟನೂ ಇರಲಿಲ್ಲ, ಏನಿರಲಿಲ್ಲ. ಸೀದಾ ಸಿಂಪಲ್ ಆಗಿ RCB ಇದು ನಮ್ಮ ಮನೆಗೆ ಕರ್ಸ್ಕೊಂಡು ಹೊಡೆದ್ಗೆ ಕಳಿಸಿದಂಗಿತ್ತು. ಸಿಂಪಲ್, ಏನಿಲ್ಲ. ಯಾರೋ ಹೇಳ್ತಾರಲ್ಲ ಫ್ರೆಂಡ್ಸ್ ನ ಕರೆಸಿಗೆಸಿ ಹೊಡೆದು ಕಳ್ಸೋದಂದ್ರೆ ಇದೇ ಮ್ಯಾಚ್ ನೋಡ್ರಿ. ಏನಿಲ್ಲ, ಈ ಮ್ಯಾಚ್ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈ ಸೀದಾ ಟಾಸ್ ಆಯ್ತು ಇವತ್ತಿನ ಮ್ಯಾಚ್ ಅಲ್ಲಿ. ಪಂದ್ಯ ನಂಬರ್ 11 ಇತ್ತು ಈ ಒಂದು ಸೀಸನ್ ಅಲ್ಲಿ. ಟಾಸ್ ಆದಾಗ ಅವರು ಚೆನ್ನೈ ಕ್ಯಾಪ್ಟನ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೊಂಡ. ಆ ಬೌಲಿಂಗ್ ಅಲ್ಲಿ ಎರಡು ತಂಡದ ಪ್ಲೇಯಿಂಗ್ ಲೆವೆನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸೇಮ್ ಇತ್ತು. ನಮ್ಮ ತಂಡದಲ್ಲಿ ಹೆಜಲ್ವುಡ್ ಬರ್ತಾರೇನಂತ ನಾವು ಅನ್ಕೊಂಡಿದೀವಲ್ಲ, ಬಟ್ ಹೆಜಲ್ವುಡ್ ಬರ್ಲಿಲ್ಲ. ಅದೇ ಜೇಕಬ್ ಡಫಿಗೆ ಇನ್ನೊಂದು ನಾವು ಚಾನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಟ್ರು. ಇನ್ನೊಂದು ಚಾನ್ಸ್ ಕೊಡೋಣ, ನಮ್ ಸೀದಾ ಬ್ಯಾಟಿಂಗ್ ತಗೊಳ್ಳೋಣ, ಸೀದಾ ವಿರಾಟ್ ಕೊಹ್ಲಿ ಪಿಲ್ಸಾಟ್ ಕ್ರೀಜಿಗೆ ಬರೋಣ. ಸ್ವಲ್ಪ ಏನ ಟೆಂಟಿಟಿವ್ ಆಗಿ ಕಾಣಕತ್ತಿತ್ತು. ಪಿಚ್ ಹೆಂಗಿತ್ತು ಏನಿತ್ತು ಗೊತ್ತಿಲ್ಲ. ಒಂದ್ 2-3 ಓವರ್ ಅಂದ್ರೆ ಫುಲ್ ಸ್ಲೋ ಬಂದ್ ಸ್ಕೋರ್. ಅದು ಇನ್ನೊಂದು ಏನಂತಂದ್ರೆ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾಗಿತ್ತು ನೀವು ಗೊತ್ತಿಲ್ಲ. ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಚ್ ಅಲ್ಲಿ ಹೊಡೆಕತ್ತೀರ ಅದು ಬಾಲ್ ಗ್ರೌಂಡಿಗೆ ಬೀಳ್ತದ, ಬೇರೆ ಗ್ರೌಂಡ್ ಅಲ್ಲಿ ಬೀಳಕತ್ತದ. ಒಟ್ಟು ಮುಂದಕ್ಕೆ ಹೋಗೋಲ್ತು. ಎಷ್ಟು ಬೌಂಡ್ರಿಗಳು ಮಿಸ್ ಆದ ಫಸ್ಟ್ ವಿರಾಟ್ ಕೊಹ್ಲಿ. ಲಾಸ್ಟ್ ಒಂದು ವಿರಾಟ್ ಸಿಟ್ಟಿಗಂತೂ ಹಿಂಗಾದ್ರೆ ಆಗೋದಿಲ್ಲ, ನಾನು ಹೊಡಿತೀನಿ ಮುಂದೆ ಬಂದು ಬೇಸ್ ಹೊಡೆದ ಒಂದು 28 ರನ್ ಏನು ಹೊಡೆದು ಔಟ್ ಆದ. ಅದಾದ್ಮೇಲೆ ಅವನು ಸಾಲ್ಟ್ ಪಡಿಕಲ್ ಬಂದ. ಇಬ್ರು ಸೇರಿಗೇಸಿ ಸ್ಲೋ ಆಡಕತ್ತಿದ್ರು. ಪವರ್ ಪ್ಲೇ ನಮ್ದೇನು ಅಷ್ಟು ದೊಡ್ಡ ಸ್ಕೋರ್ ಆಗ್ಲಿಲ್ಲ. ಇನ್ನು ಪವರ್ ಪ್ಲೇ ಜಗ್ಗ ಸ್ಕೋರ್ ಆಗಿದೆ, ಇನ್ನೂ ದೊಡ್ಡ ಮಟ್ಟಿಗೆ ಹೋಗ್ತಿತ್ತು ಇವತ್ತು ಮ್ಯಾಚ್. ಪವರ್ ಪ್ಲೇ ಅಲ್ಲಿ 54 ರನ್ ಏನ್ ಆಯ್ತು, ಒಂದು ವಿಕೆಟ್ ಹೋಯ್ತು. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ ನೋಡು ಸಾಲ್ಟ್. ಉಪ್ಪು ಹಚ್ಚಿಗೆ ತಿಕ್ಕಿದಂಗ್ ಮಾಡಿದ ಬೇಸ್. ಫಸ್ಟ್ ಮ್ಯಾಚ್ ಏನು ರನ್ ಹೊಡಿಲಿಲ್ಲಲ್ಲ, ಇವತ್ತು ತೀರ್ಸಂಗಿತ್ತು ನೋಡು. ಬೇಸ್ ರಪ ಹೊಡೆದು ಇನ್ನೇನು 50 ಮಾಡಿಕೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. 50 ಆಯ್ತು ಸಾಲ್ಟ್ ನನ್ನ ಕಾಲಕ್ಕೆ. 44 ರನ್ಗೆ ಔಟ್ ಆದ. ಅದು ಔಟ್ ಆದ್ಮೇಲೆ ಪಡಿಕಲ್ ಅಲ್ಲಿ ತನಕ ಸ್ಲೋ ಆಡಕತ್ತಿದ್ದ. ಸಾಲ್ಟ್ ಔಟ್ ಆಗತ್ತ, ನಾವು ಪಡಿಕಲ್ ಸಿಂಗಲ್ ತಗೊಂಡು ಸ್ಲೋ ಆಡಕತ್ತಿದ್ದ. 21 ಬಾಲ್ಗೆ 29 ರನ್ ಹೊಡೆದಿದ್ದ. ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ರನ್ನ ಬಾಲ್ ಅಲ್ಲಿ ಇರೋನು ಅವ್ನು ಪಡಿಕಲ್ ಲಾಸ್ಟ್ ಬೆಂಕಿ ಹಚ್ಬಿಟ್ಟು ನೋಡಿ. ಸಾಲ್ಟ್ ಔಟ್ ಆದಾಗ ಸಾಲ್ಟ್ ಔಟ್ ಆಗಿನಲ್ಲ, ಇವಾಗ ನಾನ್ ಚಾರ್ಜ್ ತಗೊಂತೀನಿ ಅಂತ ಲಾಸ್ಟ್ ಮ್ಯಾಚ್ ತರ ಬಡ ಹೊಡೆದ್ಗೇಸಿ 50 ರನ್ ಹೊಡೆದ. 29 ಬಾಲ್ಗೆ 50 ರನ್ ಹೊಡೆದು ಒಂದು ಮೊಮೆಂಟಮ್ ಸೆಟ್ ಮಾಡಿ ಹೋದಾಗ ಟಿಮ್ ಡೇವಿಡ್ ಬಂದಾಗ್ಲಿದ್ದಂತಂದ್ರೆ ಮ್ಯಾಚ್ ಇನ್ನೇನು ಹೇಳೋದ್ ಅವಶ್ಯಕತೆ ಇಲ್ಲ ಹೆಂಗಾಯ್ತಂತ. ಟಿಮ್ ಡೇವಿಡ್ ಬಂದ್ ಫಸ್ಟ್ನೇ ಓವರ್ ಸ್ಲೋ ಇತ್ತು. ಫಸ್ಟ್ನೇ ಓವರ್ ಒಂದು ನಾನು 3 ಡಾಟ್ ಬಾಲ್ ಮಾಡಿದ. ನಾವೇನ್ ಅನ್ಕೊಂಡಿದ್ವಿ, ಈ ಕಡೆ ಸೈಡ್ ನೋಡಿದ್ರೆ ನಮ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಬೇಸ್ ಕೂದಲ ಬಿಡ್ಕೊಂಡು ದುರಂತರ ಇರೋ ಸ್ಟೈಲ್ ಅಲ್ಲಿ ಬಂದನ. ಹಂಗ್ ರಪ್ಪ ಹೊಡಿಕೈತಾನೆ. ಇನ್ನು ಈ ಕಡೆ ಟಿಮ್ ಡೇವಿಡ್ ಬಂದಿಗೆ ಒಂದು ಓವರ್ ಸ್ಲೋ ಆಡಿದ್ನಲ್ಲ, ಏನ್ ಈ ಕಡೆ ಸ್ಲೋ ಆಗ್ಬೋದು ಅಂತಂದ. 12 ಓವರಿಗೆ 100 ಆಗಿತ್ತು ನಮ್ ಟೀಮ್. ನೀವು ಅಬ್ಸರ್ವ್ ಮಾಡಿರ್ಬೋದು. 12ನೇ ಓವರಿಗೆ 100 ಆಗ್ಯದ. ಇನ್ನೇನು ಈಗ 12 ಓವರ್ 100 ಆಗ್ಯದ. ನಾನೇನ್ ಥಿಂಕ್ ಮಾಡಿದಂದ್ರೆ ಇನ್ನ 8 ಓವರ್ಗೆ ಮಿನಿಮಮ್ ಒಂದು 100 ರನ್ ನೋಡಿದ್ರೆ ಚೆನ್ನಾಗ್ ಆಗ್ತದ ಮ್ಯಾಚ್ ನಮ್ದು ಗೆಲ್ಲಕ. ಒಂದು 100 ರನ್ ಅನ್ಕೊಂಡಿದ್ದೆ ನಾನು. ಬಟ್ ಹೆಂಗಾಯ್ತು ನೀವೇ ನೋಡಿದ್ರಲ್ಲ. ಈ ಕಡೆ ಪಾಟಿದಾರು, ಈ ಕಡೆ ಟಿಮ್ ಡೇವಿಡ್ ಅಂತ ಹೇಳಂಗಿಲ್ಲ, ಪಾಟಿದಾರ್ ತಡ್ರಿ. ಫಸ್ಟ್ ಪಾಟಿದಾರ್ ಏನ್ 6 ಹೊಡೆದ. ಕ್ಯಾಪ್ಟನ್ ಹಾಕಿ ಆಡಿದ ನೋಡು. ಒಂದು ಎಕ್ಸ್ಟ್ರಾ ಕವರ್ ಮೇಲೆ ಸ್ಪಿನ್ ಮೇಲೆ 6 ಹೊಡಿತೀನಲ್ಲ, ಅದು ನನ್ನ ಪ್ರಕಾರ ಶಾರ್ಟ್ ಆಫ್ ದ ಡೇ ನೋಡು. ಟಿಮ್ ಡೇವಿಡ್ ಶಾರ್ಟ್ ಚೆನ್ನಾಗಿಲ್ಲ, ಬಟ್ ಸ್ಪಿನ್ನರ್ ಎಕ್ಸ್ಟ್ರಾ ಕವರ್ ಮೇಲೆ ಹೊಡಿತೀರಲ್ಲ 6, ಅದು ಬಾರಿ 6 ಅದು ಆ 6ಗೆ ಪಾಟಿದಾರ್ ಬ್ಯಾಟಿಂಗ್ ನಾವು ನೋಡ್ಬೋದು ಅವ್ರು ಎಷ್ಟು ಪವರ್ ಆದಂತಂದು. ಇನ್ನು ಅಷ್ಟು ಅಟ್ಯಾಕ್ ಮಾಡಕಲ್ಕ ಈ ಕಡೆ ಪಾಟಿದಾರ್ ಅಟ್ಯಾಕ್ ಮಾಡಕತ್ತಿದ್ದ, ಈ ಕಡೆ ಟಿಮ್ ಡೇವಿಡ್ ಅಟ್ಯಾಕ್ ಮಾಡಕತ್ತಿದ್ದ. ಇನ್ನೊಂದು 14ನೇ ಓವರ್ ಏನ್ ಅನ್ಕೊಂತೀನಿ, 14-15 ಸಮಥಿಂಗ್ ಓವರ್ ಅಲ್ಲಿ ಅವನು ಟಿಮ್ ಡೇವಿಡ್ ಸ್ವಲ್ಪ ಒದ್ದಾಡಕತ್ತಿದ್ದ. ಒಂದು ಬಾಲ್ಗೆ ಔಟ್ ಆದಂಗ ಆಯ್ತು ಮುಗಿದು. ಟಿಮ್ ಡೇವಿಡ್ ಔಟ್ ಆಗೋಣ ನಾವೇನ್ ಅನ್ಕೊಂಡ್ವಿ, ಟಿಮ್ ಡೇವಿಡ್ ಔಟ್ ಆದ ಸ್ಕೋರ್ ಸ್ವಲ್ಪ ಹಿಡಿತದ ಅಂತ ಅನ್ಕೊಂಡಾಗ ಅದು ಮಿರಾಕಲ್ ಆಗ್ಬಿಡ್ಬೇಕಾ. ಇದು ಅವನೇನು AK-47 ಅಂತ ಹೇಳಿ ಜರ್ಸಿ ನಂಬರ್ ಹಾಕೋಣಲ್ಲ ಕಾಂಬೋಜ್ ಅಂತ, ಅವ್ನು ನೋ ಬಾಲ್ ಆಗ್ಬಿಟ್ಟ. ಔಟ್ ಆಗಿತ್ತು, ಅದು ನೋ ಬಾಲ್ ಆಯ್ತು. ಏನ್ ಸೀದಾ ಕ್ಲೈಮ್ಯಾಕ್ಸ್ ಪಿಕ್ಚರ್ ತರ ಇತ್ತು ನೋಡ್ರಿ. ಹೆಂಗಾಗ್ತದ ಮೂವಿಯಾಗ, ಹೆಂಗ್ ಔಟ್ ಆದ್ಮೇಲೆ ಹಿಂಗ್ ಬರೋಣ ಆಯ್ತು. ಪ್ರೀಡ್ ಸಿಕ್ತು, ಔಟ್ ಆಗಿದ್ ಬಾಲು. ಅಲ್ಲಿದ್ದ ಸ್ಟಾರ್ಟ್ ಮಾಡಿದ ನೋಡು ಟಿಮ್ ಡೇವಿಡ್. ಏನಿಲ್ಲ, ಲಾಸ್ಟ್ ವರ್ಷ ಅವನು ರೊಮಾರೆ ಶೆಪರ್ಡ್ ಮಾವ ಹೆಂಗ್ ಹೊಡೋದು ಚೆನ್ನಾಗಿ, ಅದ್ರಕಿನ ಡಬಲ್ಕಿನ 3 ಬಾಲ್ ಹೊಡೆದಂತ ಹೇಳ್ಬೋದು ನಾವು ಟಿಮ್ ಡೇವಿಡ್. ಅಲ್ಲಿದ್ದ ಒಂದು ಚಾನ್ಸ್ ಸಿಕ್ಕಾದ್ಮಿದ್ದ. ಕ್ಯಾಪ್ಟನ್ 40 ಹೊಡೆದ 15 ಬಾಲಲ್ಲಿ. ಈ ಕಡೆಯಿಂದ ತಿರುಗಿ 3 ಓವರ್ ಕಂಟಿನ್ಯೂ 1 ಬಾಲನ್ನ ಕೊಡ್ಬೇಕು. ಅವ್ನು ಪಡೆದಾರು ಒಳಗೊಳಗೆ ಸಿಟ್ಟಾಗಿರುತ್ತೆ. ಇವನೇನು ನನಗೆ ಕೊಡ್ಲಾರ್ದಂಗೆ ಹೊಡಕತ್ತಿರಲ್ಲ, 50 ಮಾಡ್ಕೊಂತೀನಿ ಅಂತ ಹಂಗ ಅನ್ಕೊಂಡಿರ್ಬೋದು. ಹಂಗ ಬ್ಯಾಟಿಂಗ್ ಆಡಕತ್ತಿದ್ ನೋಡಿ. ಈ ಕಡೆಯಿಂದ ಒಂದ್ ಸೈಡ್ ಹೊಡಿತಾನೆ. ಯಾವ ಬೌಲರ್ ಬರ್ತಾನೆ ಎಲ್ಲರೂ ಹೊಡಕತ್ತಾನೆ. ಹಿಂಗ್ ನಿಂದಿರ್ತಾನೆ, ಹಿಂಗ್ ಹೊಡಿತಾನೆ, ಹಿಂಗ್ ತೋರಿಸ್ತಾನೆ ಅಲ್ಲಿ ಹೋಯ್ತು ನೋಡಿ ಬಾಲ್ ಅಂತ. ಈ ಕಡೆ ಹೊಡಿತಾನೆ, ಇಲ್ಲಿ ಹೋಯ್ತಾನೆ ಬಾಲ್ ಅಂತ. ಏನೇನ್ ನಾವು ಗೇಮ್ ಮಾಡ್ತೀವಿ ನೋಡಿ, ಕ್ರಿಕೆಟ್ 24 ಅವೆಲ್ಲ ಗೇಮ್ಗಳು ಹಂಗೆ ಇತ್ತು ನೋಡಿ. ಅದು ಬ್ಯಾಟಿಂಗ್ ಏನಿಲ್ಲ, ನಾವು ಸುಮ್ಮನೆ
ಅನ್ಕಂಡಂಗೆ ಹೊಡೆಕತ್ತೀನಿ. ಅವ್ನು ಈ ಕಡೆ ಹೊಡಿತೇನೆ ಹಿಂಗೆ ಸಿಕ್ಸ್ಗಳು, ಈ ಕಡೆ ಹೊಡಿತೇನೆ ಹಿಂಗೆ ಸಿಕ್ಸ್ಗಳು. ಏನು ರಪ 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 ಅಲ್ಲ. ಪಾಟಿದಾರ್ 40 ಹೊಡೆದಾಗ ಇವನು 9 ರನ್ ಇತ್ತು, ಇವನೇ 50 ಮಾಡ್ಕೊಂಡ್ಬಿಟ್ಟೆ. ನಾವು ಪಾಟಿದಾರಿಗೆ ಒಂದು ಬಾಲ್ ಸಿಕ್ಕಿಲ್ಲ, ಸೀದಾ ರಪ ರಪ ಹೊಡೆದು 50 ಮಾಡ್ಕೊಂಡು ಲಾಸ್ಟಿಗೆ 20+ ಬಾಲಲ್ಲಿ 70 ರನ್ ಹೊಡೆದು ನಾಟ್ ಔಟು. 8 ಸಿಕ್ಸ್ಗಳು ಹೊಡೆದ ನೋಡು. ಏನು ಒಂದು ಸೈಡಿಂದ ಫುಲ್ಲು ಅರ್ಧ ಬಾರಿಸ್ಬಿಟ್ಟೆ ನೋಡಿ ಅವತ್ತಂದ್ರೆ. ಎಲ್ಲ ಚುಕ್ಕಿ ತೋರಿಸಿ 250 ರನ್ನು. ನಾವು ಒಂದು ಟೈಮಲ್ಲಿ ನೋಡಿದ್ರೆ 200 ರನ್ ಆಗ್ತದಿಲ್ಲ ಅನ್ಕೊಂಡವ್ರು 12 ಓವರ್ 100 ಆದಾಗ 20 ಓವರ್ ಮುಗಿದ್ಮೇಲೆ 250 ಅಂದ್ರೆ 8 ಓವರ್ 150 ರನ್ ಅಂದ್ರೆ ತಿಳ್ಕೊಂಬಿಟ್ರಿ. ಇನ್ನ ನಮ್ದು ಶಫರ್ಡ್ ಬ್ಯಾಟಿಂಗ್ ಬಂದಿಲ್ಲ, ಇನ್ನು ಜಿತೇಶ್ ಶರ್ಮಾ, ಕುಣಲ್ ಪಾಂಡೆ ಇನ್ನೂ ಅಷ್ಟು ಬಂದಿಲ್ಲ ಅಂದ್ರೂ 250 ಹೊಡೆದು ನೋಡು. 8 ಓವರ್ 150 ಅಂದ್ರೆ ಇದು ಸಾಧ್ಯನೇ ಇಲ್ಲಾರಂತ ಗೇಮು. ಬೇಸ್ ಟಿಮ್ ಡೇವಿಡ್ಗೆ ಮೇಯಾಗ ಏನ್ ಬಂತಂತ ಗೊತ್ತಿರಲಿಲ್ಲ, ರಪ 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 ಹೊಡೆದು ಹಂಗ್ ಮಾಡಿದ. ಪಾಟಿದಾರ್ನು ಸಾಥ್ ಕೊಟ್ಟ. ಮತ್ತೆ ಈ ಕಡೆ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬಂತು. ಅದಾದ್ಮೇಲೆ ಸಾಲ್ಟ್ ಚೆನ್ನಾಗಿ ಆಡಿದ, ಪಡಿಕಲ್ ಚೆನ್ನಾಗಿ ಆಡಿದ. ಇವೆಲ್ಲರೂ ಆದಾಗ 20 ಓವರಿಗೆ 250 ರನ್ ಹೊಡೆದ್ರು. ಆ ಕಡೆ CSK ಇಂದ ಯಾರು ಬೌಲರ್ ಇಲ್ಲಿ ನೋಡ್ರಿ, ಏನಿಲ್ಲ, ಶಿವನ್ದುರ್ಗ್ 1 ವಿಕೆಟ್, ಕಾಂಬೋಜ್ಗೆ 1-2 ವಿಕೆಟ್ ಏನ್ ಬಿದ್ದು. ಆ CSK ಅಲ್ಲಿ ಬಾಲಿಂಗ್ ಅಲ್ಲಿ ಏನೇ ಇರ್ಲಿಲ್ಲ. ಆ ಟೀಮೇ ಹಂಗಾದ ಈ ಸಲ. ನಾವು ಒಂದ್ಸಲ ನೋಡಿದ್ವಿ, ಆಕ್ಷನ್ ಇಂದಾನೆ ಗೊತ್ತಾಯ್ತು ಆ ಟೀಮ್ ಎಲ್ಲ ಈ ಸಲ ಒಂದ್ ಸೈಡ್ ಆದಂತ. ಅಷ್ಟೇ, ಆ ಟೀಮ್ ಬೌಲಿಂಗ್ ಇರಲಿಲ್ಲ, 250 ಹೊಡಿಸ್ಕೊಂಡ್ರು. ನಾವು ಚೇಜಲ್ಲಿ ಬಂದಾಗ ನಮ್ಗೆ ಗೊತ್ತಿತ್ತು ಇವ್ರು ಅಗ್ರೆಸಿವ್ ಆಗಿ ಆಡ್ತಾರ, ವಿಕೆಟ್ ಬೀಳ್ತಾವ ಅಂತ. ಏನೋ ಒಂದ್ ಸ್ವಲ್ಪ ಹೊತ್ತು ಆಡ್ತಾರ ಅನ್ಕೊಂಡ್ರೆ ಏನ್ ಫಸ್ಟ್ ಓವರಿಂದ ಬೀಸಾಕ್ ನೋಡಿದ. ಫಸ್ಟ್ ಓವರ್ ಅವನು ಗಾಯಗಳು 6 ಹೊಡ, ನೆಕ್ಸ್ಟ್ ಬಾಲಿಂಗ್ ವಿಕೆಟ್. ಜೇಕಬ್ ಡಫಿ ಇವತ್ತು ಆಡಿಸಿದ್ರಲ್ಲ ಲೆಮ್ಮಿ ಹಿಡ್ಕೊಂಡು ಹೆಸರು ರೆಸ್ಟ್ ಕೊಟ್ಟು, ಫಸ್ಟ್ ಒಂದು 2-3 ಬಾಲ್ ಚೆನ್ನಾಗಿ ಹಾಕಿ 3ನೇ ಬಾಲ್ ಅವನು 6 ಹೊಡೆದ, ನೆಕ್ಸ್ಟ್ ಬಾಲಿಂಗ್ ವಿಕೆಟ್. ಕಲಾಸ ಅವ್ನು ಕ್ಯಾಪ್ಟನ್ ಆಯ್ತು. ಅವ್ರು ಕ್ಯಾಪ್ಟನ್ ಬಿಡಾಡಿಂದ ಒಬ್ಬನು ಇವನು ಬಂದ, ಇವನು ಆಯುಷ್ ಮಾತ್ರ ಅವನು ಆಡ್ತಾನಂತಂದ್ರೆ ನೆಕ್ಸ್ಟ್ ಓವರ್ ಅಲ್ಲಿ ಭುವನೇಶ್ ಕುಮಾರ್ ಅವನು ಔಟ್ ಮಾಡಿಬಿಟ್ಟ. ಅದಾದ್ರೆ ಮತ್ತೆ 3ನೇ ಓವರ್ ಬಂತು, ಮತ್ತೆ ಇವನು ಔಟ್ ಆದ. ಸಂಜು ಸ್ಯಾಮ್ಸನ್ ಸುಮ್ಮನೆ ಈಸಿ ಶಾಟ್ ಅಲ್ಲಿ ಕಲಾಸ್ 3 ವಿಕೆಟ್ಗಳು ಬಿದ್ದು ಬಿಟ್ಟು ಆಯ್ತು, ನಾವೇನು ಪವರ್ ಪ್ಲೇ ಮುಗಿಯಷ್ಟರಲ್ಲೇ ಆಲ್ ಔಟ್ ಆಗ್ತಾರೆ ಅನ್ಕೊಂಡ್ರೆ ಇವನು ಬಂದ. ಮತ್ತೆ ಇವನು ಸರ್ಫರಾಜ್ ಖಾನ್, ಅವ್ನು ಗೊತ್ತಲ್ಲ ನಮ್ಮ ಎಕ್ಸ್ಗಳು, ಯಾವಾಗ್ಲೂ ನಮ್ದು ಎಕ್ಸ್ಗಳದ್ದು ಇದೇ ಹಣೆ ಬರ ನಮ್ಗೆ. RCB ಮೇಲೆ RCB ಇರಲಿ ಎಲ್ಲ ಇರಲಿ, ಎಕ್ಸ್ಗಳದ್ದು ಮಾತ್ರ ಇದೇ ಹಣೆ ಬರುತ್ತೆ ನಮ್ಗೆ. ಎದಕ್ಕೆ ತಗೊಳ್ಬಿಡ್ತಾರೋ ಅದು ಗೊತ್ತಿಲ್ಲ. ಅವ್ನು ನಮ್ಮ ಎಕ್ಸ್ ಬಂದ್ಬಿಟ್ಟು ಅವ್ನು ರಪ 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 ಹೊಡೆದು ಕಾರ್ತಿಕ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ 50 ರನ್ ತಾನ. ಅವ್ರಿಬ್ಬರು ಪಾರ್ಟ್ನರ್ಶಿಪ್ ಹೋದ್ಮೇಲೆ ಅವನು ಕುಣಲ್ ಪಾಂಡೆ ಬಂದ ನೋಡಿ, ನಮ್ಮ ಬೌನ್ಸರ್ ಕಿಂಗ್ ಅವನಂದ್ರೆ. ಆತ ಅಂತಂದ್ರೆ ನಾವು ಮೀಡಿಯಂ ಪೇಸರ್ ಅನ್ಕೋಬೇಕು, ಫಾಸ್ಟ್ ಬಾಲರ್ ಅನ್ಕೋಬೇಕು, ಸ್ಪಿನ್ನರ್ ಅನ್ಕೋಬೇಕು, ಏನ್ ಗೊತ್ತಿಲ್ಲ. ಪವರ್ ಪ್ಲೇ ಮುಗಿದ ನೆಕ್ಸ್ಟ್ ಬಾಲಲ್ಲಿ ಮುಂದೋಗಿ ಹೊಡೆಯಕ್ ಹೋದ ಸರ್ಫರಾಜ್ ಖಾನ್. ನಡಿ ಕ್ಲೀನ್ ಆ ಕಡೆ ಸ್ಟ್ಯಾಂಪಿಂಗ್ ಮಾಡಿ ಮನೆಗೆ ಕಳಿಸಿದ. ಅದಾದ್ಮೇಲೆ ಮತ್ತೊಬ್ಬ ನಮ್ಮ ಎಕ್ಸ್ ಬಂದ, ಶಿವಮ್ ದುಬೆ ಬರಾಣ 6 ಹೊಡೆದ. ಈ ಬರಾಣ 6 ಹೊಡೆದ್ ನೋಡೋಣ, ಆಯ್ತು ಇವತ್ತು ಶಿವಮ್ ದುಬೆ ನಮ್ಗೆ ನೀರು ಇಳಿಸ್ತಾನೆ ಅನ್ಕೊಂಡ್ರೆ ಮತ್ತೆ ಕಲಾಸ್ ಮೆಲ್ಲ ಅಡಿಕಂತ ತಗೊಂಡು ಮತ್ತೆ ಶಿವಮ್ ದುಬೆನ ಔಟ್ ಆದ. ಅದಾದ್ಮೇಲೆ ಹಿಂಗ್ ಬರ್ತಾರ, ಹಿಂಗ್ ಔಟ್ ಆಗ್ತಾರ. ಅದು ಎಲ್ಲ ಯಂಗ್ಸ್ಟರ್ ಟೀಮ್ ಅದ, ಚೆನ್ನಾಗಿದೆ, ಏನಿಲ್ಲ ಅಲ್ಲಿ ನೋಡಿ. ಲಾಸ್ಟ್ಗೆ ಒಬ್ಬನು ಪ್ರಶಾಂತ್ ವೀರ್ ಮತ್ತೆ ಓವರ್ಟನ್ ಇಬ್ಬರು ಸೇರಿ ಸ್ವಲ್ಪ ಹೋರಾಟ ಕೊಡಕಾಗ್ತದೆ. ಪ್ರಶಾಂತ್ ವೀರ್ ಬಗ್ಗೆ ಮಾತಾಡ್ಬೇಕು. ಅವನು ಏನು ಅನ್ಕ್ಯಾಪ್ ಪ್ಲೇಯರ್ ಆಗಿ 14 ಕೋಟಿ ಕೊಟ್ಟು ತಗೊಂಡ್ರ, 14.25 ಕೋಟಿ ಏನು ಕೊಟ್ಟು ತಗೊಂಡ್ರ. ಬಟ್ ಅವನು ಇವತ್ತು ಹೊರತು ತೋರಿಸ್ತಾವ 40+ ರನ್ ನೋಡ್ದ. ಅವನು ಇನ್ನಿಂಗ್ಸ್ ಅಪ್ರಿಶಿಯೇಟ್ ಮಾಡಬೇಕು. ಅದಾದ್ಮೇಲೆ ಅದ್ ಬಿಟ್ರೆ ಏನ್ CSK ಒಂದ್ ಸೈಡ್ ಮ್ಯಾಚ್ ಇತ್ತು, ಯಾಕಂದ್ರೆ 250 ಇವ್ರು ಈ ಕಡೆ ಹೊಡ್ಯಾಕ್ ಹತ್ತಾರ ಅಂದ್ರೂ ನಮ್ಗೆ ಗೊತ್ತಿತ್ತು. ಬಟ್ ರನ್ ಭಾಳ ದೂರ ಇತ್ತು. ಅದಕ್ಕಾಗಿ ಒಂದ್ ಸೈಡ್ ಮ್ಯಾಚ್ ಅಲ್ಲಿ ಆರಾಮಾಗಿ 43ರಿಂದ ಈಸಿಯಾಗಿ ಗೆಲ್ತು. ಏನ್ ಕಷ್ಟ ಇರಲಿಲ್ಲ ನಮ್ಗೆ, ಯಾವಾಗ ಗೊತ್ತಾಯ್ತು ಈಸಿ ಗೆಲ್ತದಂದ್ರೆ. ಅದೇ ರೀತಿ ಈಸಿಯಾಗಿ ಗೆದ್ಕೊಂಡು ಹೋಯ್ತು ಮ್ಯಾಚ್. ಬಟ್ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ನಮ್ಗೆ ನೋಡಿದ್ರೆ ಟಾಪ್ ಕ್ಲಾಸ್ ಫೀಲ್ಡಿಂಗ್ ಇತ್ತು. ಒಂದು ಕ್ಯಾಚ್ ಏನೋ ಬಿಟ್ರು ಅಭಿನಂದನ್ ಅವನು ರಿವರ್ಸ್ ಇಡಕ್ ಹೋಗಿ. ಅದಕ್ಕಾಗಿ ನಮ್ಗೆ ಇನ್ನೊಂದು ರೆಕಾರ್ಡ್ ಇತ್ತು CSK ಮೇಲೆ. ಇವತ್ತು ಒಂದು ರೆಕಾರ್ಡ್ ಮಾಡಿದ್ವಿ CSK ಮೇಲೆ. ಅಂದ್ರೆ CSK ಮೇಲೆ 250 ಆ ಟೀಮ್ ಹೊಡೆದಿರಲಿಲ್ಲ, ಅದೊಂದು ರೆಕಾರ್ಡ್ ಮಾಡಿದ್ವಿ. ಇನ್ನೊಂದು ರೆಕಾರ್ಡ್ ಏನಿತ್ತು ಅಂದ್ರೆ CSK ಮೇಲೆ 60 ರನ್ಕಿಂತ ಜಾಸ್ತಿ ಆ ಟೀಮ್ ಗೆದ್ದಿದ್ದಿಲ್ಲ. ಅದು ರೆಕಾರ್ಡ್ ಆತ ಅಂತ ನಾವು ಅನ್ಕೊಂಡ್ರೆ ಭುವನೇಶ್ ಕುಮಾರ್ ಒಂದು 6 ಹೊಡ್ಸ್ಕೊಂಡ್ಬಿಟ್ಟ, ಅಲ್ಲಿಗೆ ಆ ರೆಕಾರ್ಡ್ ಐತೆ. ಅದಾದ್ಮೇಲೆ ಇನ್ನೊಬ್ಬ ಜೇಕಬ್ ಡಫಿ ಸ್ವಲ್ಪ ಹೊಡ್ಸ್ಕೊಂಡ ಲಾಸ್ಟಿಗೆ. ಭುವನೇಶ್ ಕುಮಾರ್ ಅವ್ರು 17 ಓವರ್ ನೋಡ್ಬೇಕು ನೀವು. ರಜತ್ ಪಾಟಿದಾರ್ ಒಂದು ಕ್ಯಾಚ್ ಹಿಡಿದಾನ, ಪ್ರಶಾಂತ್ ವೀರ್ದು ಭಾರಿ ಕ್ಯಾಚ್. ಅದು ಮಾತ್ರ ಫುಲ್ಲು ಏನು ಗ್ಲೆನ್ ಫಿಲಿಪ್ಸ್ ನೋಡಿದಂಗೆ ಆಯ್ತು ನಮ್ಗೆ ಇವತ್ತು. ನಮ್ ಕ್ಯಾಪ್ಟನ್ ಪಾಟಿದಾರಿಂದ ಇವತ್ತು ಬ್ಯಾಟಿಂಗ್ ಆಗ್ಲಿ, ಫೀಲ್ಡಿಂಗ್ ಆಗ್ಲಿ, ಬೌಲಿಂಗ್ ಆಗ್ಲಿ ಎಲ್ಲದರಲ್ಲಿ ಮಿಂಚಿದೆ ಅಂತ ಒಂದ್ ಸೈಡ್ ಮಾಡಿದ್ ನೋಡಿ. ಏನು ಬದ್ಧ ವೈರಿಗಳ ಕಾಳಗಂತಾರಲ್ಲ ಇಂಡಿಯಾ, ನಮ್ಮ RCB ಮತ್ತೆ CSK ಮ್ಯಾಚ್ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತರ ಒಂದು ವೈಬ್ ಬರ್ತದೆ ನಮ್ಮ ಇಂಡಿಯಾದಾಗ. ಬಟ್ ಒಂದು 2 ವರ್ಷದಿಂದ ನೋಡಿದ್ರೆ ಏನು ವೈಬ್ ಇಲ್ಲ. CSK ಟೀಮ್ ಸತ್ಯ ಹೋಗ್ಯದ. CSK ಟೀಮ್ ಎದ್ದಾಳದಿಲ್ಲ. ನಾವು ಬರೆದು ಕೊಡ್ತೀನಿ ಬೇಕಾದ್ರೆ. ಅವ್ರ ಟೀಮ್ ಏನ್ ಮುಗಿದ್ ಬಿಟ್ಟದ. ನಮ್ ಟೀಮ್ ಇವಾಗ ಲಾಸ್ಟ್ 2 ವರ್ಷದಿಂದ CSK ಮೇಲೆ ಸೋತೇ ಇಲ್ಲ, ಹಂಗ ರೆಕಾರ್ಡ್ ಇಟ್ಕೊಂಡ್ ಬಂದದ. ಅದೇ ಕಂಟಿನ್ಯೂ ಆಯ್ತು. ನಮ್ ಕಡೆ ನೋಡೋದಾದ್ರೆ ಟಿಮ್ ಡೇವಿಡ್ ಸೀದಾ ಒನ್ ಸೈಡೆಡ್ ಮ್ಯಾಚ್, ಆತನೇ ಪ್ಲೇಯರ್ ಆಫ್ ದ ಮ್ಯಾಚ್ ಬರೆದು ಕೊಡ್ತೀನಿ ನಾನು. ಟಿಮ್ ಡೇವಿಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾನ. ಅಲ್ಲಿ ನಮ್ಮ ಬೌಲಿಂಗ್ ಅಲ್ಲಿ ಭುವನೇಶ್ ಕುಮಾರ್ ಇವತ್ತು 200ನೇ ವಿಕೆಟ್ ತಗೊಂಡ. ಅದಾದ್ಮೇಲೆ ಜೇಕಬ್ ಡಫಿ ಮತ್ತೆ 2 ವಿಕೆಟ್ ತಗೊಂಡ. ಅಭಿನಂದನ್ ಸಿಂಗ್ 2 ವಿಕೆಟ್ ತಗೊಂಡ. ಸುಯೇಶ್ ಶರ್ಮಾ ಚೆನ್ನಾಗಿ ಆಗ್ತಿದ್ದ. ಸುಯೇಶ್ ಶರ್ಮಾ ಒಂದು ವಿಕೆಟ್ ತಗೊಂಡ ಎಕನಾಮಿಂದ. ಬಟ್ ನಮ್ಮ ಮೀಡಿಯಂ ಪೇಸರ್ ಸ್ಪಿನ್ನರ್
ಕೃಣಾಲ್ ಪಾಂಡೆ ಅಂತಂದ್ರೆ ಈ ಬೌನ್ಸರ್ಗಳು ಹಾಕತ್ತೀನಿ ಫುಲ್ಲು. ಜಿತೇಶ್ ಶರ್ಮಾ ಮ್ಯಾಚ್ ಬೇಕು ಇವತ್ತು. ಕ್ಯಾಚ್ ಹೆಂಗಿಡದ ಅದು ಇಂದ ಕೀಪಿಂಗ್ ಅಲ್ಲಿ ಅಭಿನಂದನ್, ಬಾಲಿಂಗ್ ಅಲ್ಲಿ ಶಿವಮ್ ದುಬೆ ಭಾರಿ ಅದೊಂದು ಹೈಲೈಟ್ ಕ್ಯಾಚ್. ಮತ್ತೆ ಇನ್ನೊಂದು ಏನಂತಂದ್ರೆ ಅದೊಂದು ಇದು ಬೌನ್ಸರ್ ಕಲೆಕ್ಟ್ ಮಾಡ್ತಿದ್ರು ನೋಡಿ ಸ್ಪಿನ್ನರ್ಗೆ, ಈಸಿ ಇಲ್ಲ. ಯಾವುದೇ ವಿಕೆಟ್ ಕೀಪರ್ ಆಗಲಿ ಸ್ಪಿನ್ನರ್ ಬೌನ್ಸರ್ ಮಾಡಿದ್ರೆ ಇಲ್ಲದು ಈಸಿ ಇಲ್ಲ. ಧೋನಿ ಬಂದ್ರು ಈಸಿ ಆಗಲ್ಲ. ಬಟ್ ಜಿತೇಶ್ ಶರ್ಮಾ ಭಾರಿ ಮಾಡಿದೆ ಇವತ್ತು. ಜಿತೇಶ್ ಶರ್ಮಾ ಕೀಪಿಂಗ್ ಮ್ಯಾಚ್ ಬೇಕು, ನಮ್ಮೊಂದು ಬೌಲಿಂಗ್ ಮ್ಯಾಚ್ ಬೇಕು. ಎಲ್ಲ ಓವರ್ ಆಲ್ ಏನ್ ನೋಡಿದ್ರೆ ಒಂದ್ ಸೈಡ್ ಮಾಡಿ ಹಾಕಿ ನೋಡಿ ಚೆನ್ನೈ. ಇದು ಏನಿಲ್ಲ, ಚೆನ್ನೈ ಈ ಸಲ ಎದ್ದು ಬರಲ್ಲ ಈ ಸೀಸನ್. ನಾನು ಬರೆದು ಕೊಡ್ತೀನಿ ಎಲ್ಲ ಬಾಟಮ್ ಅಲ್ಲಿ. ಅದು 10ನೇ ಸ್ಥಾನದಲ್ಲಿ ಅದು 10ನೇ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಒಂದು 4 ಇದು ಏನೋ ಬಂದ್ರೆ ಒಂದು 8ನೇ ಸ್ಥಾನ 7ನೇ ಸ್ಥಾನ ಅಲ್ಲಿಗೆ ಬರ್ಬೋದು. ಈ ಸಲ ಟೀಮ್ ಇಲ್ಲ ಪಾಪ. ಇನ್ನು ಆನೆಸ್ಟ್ ಆಗಿ ಹೇಳ್ಬೇಕು, ಚೆನ್ನೈಲಿ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಏನಿಲ್ಲ. ಅವ್ರ ಹತ್ರ ಫಿನಿಷರ್ಸ್ ಇಲ್ಲ. ಯಾವ್ದು ಒಂಥರ ಅದು ಟೀಮೇ ಇಲ್ಲ ಈ ಸಲ. ನಮ್ಗೆ ರೈವಲ್ರಿ ಅನ್ಬಾರ್ದು ನಾವು ಇನ್ನು ಮುಂದಿನಿಂದ. ಹಂಗಾದ ಟೀಮ್. ಮತ್ತೆ ನಮ್ಮ ಕಡೆ ಬೌಲಿಂಗ್ ಚೆನ್ನಾಗಿತ್ತು, ಫೀಲ್ಡಿಂಗ್ ಚೆನ್ನಾಗಿತ್ತು. ಇವಾಗ ನಾವು 2-2 ಗೆದ್ದು ಸೀದಾ ಪಾಯಿಂಟ್ಸ್ ಟೇಬಲ್ ಫಸ್ಟ್ ಬಂದ್ವಿ. ನಮ್ಮ ನೆಕ್ಸ್ಟ್ ಮ್ಯಾಚ್ ಮತ್ತೆ ಇದು ರಾಜಸ್ಥಾನ್ ಮೇಲೆ ಇದೆ. ನಾವು ಗೋವಾಟಿಗೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಅವತ್ತಿನ ಮ್ಯಾಚ್ ದಿನ ಕೂಡ ನಾವು ಅವ್ರನ್ನೂ ಸೋತಿಲ್ಲ, ನಾವು ಸೋತಿಲ್ಲ. 2 ಸೋಲಾರ್ ಟೀಮ್ಗಳಲ್ಲಿ ಕದನಾಗಿ ಬರ್ತವೆ. ಅವತ್ತು ಕೂಡ ನಾವು ಹೊಡಿತೀವಿ ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತಿನ ಪಂದ್ಯದ ಬಗ್ಗೆ ಏನು ಮಾತಾಡೋಕೆ ಏನಿಲ್ಲ, ಎಲ್ಲ ಒನ್ ಸೈಡೆಡ್ ಗೇಮ್. ಎಲ್ಲ ಟಿಮ್ ಡೇವಿಡ್ ಬಂದ್ಗೇಸಿ ರೊಮಾರಿ ಶಫರ್ಡ್ ಇನ್ನೊಂದೇನು ಹೇಳಬೇಕು, ಶಫರ್ಡ್ ಕಾಯ್ಕೆ ಅಂತ ಕೂಡ ನನಗೆ ಇವತ್ತು ಸಿಗ್ಬೇಕು. ಚೆನ್ನಾಗಿ ಅವನು ಒಂದು ವರ್ಷದಿಂದ ಕಾಯ್ತಿರ್ತಾನೆ ಚೆನ್ನಾಗಿ ಮತ್ತೆ ಹೊಡಿಬೇಕಂತ. ಅಂದ್ರೆ ಅವ್ನಿಗೆ ಬ್ಯಾಟಿಂಗ್ ಸಿಗಲಿಲ್ಲ, ಅದಕ್ಕೆ ಸಿಟ್ಟಾಗಿದ್ದೇನು. ಮತ್ತೆ ಇವನು ಕ್ಯಾಪ್ಟನ್ ಕರೆದ್ಕೇಸಿ ನಿಮ್ಗೆ ಬ್ಯಾಟಿಂಗ್ ಸಿಕ್ಕಿಲ್ಲ, ಬೌಲಿಂಗ್ ಕೊಡ್ತೀನಿ ಬೌಲಿಂಗ್ ಹಾಕಂತಂದ್ರೆ ಬ್ಯಾಟಿಂಗ್ ಸಿಗ್ಲಾರ್ದು ಸಿಟ್ಟಿಗೆ ಬೌಲಿಂಗ್ ಅಲ್ಲಿ ಬಂದು ಒಂದು ಸ್ವಲ್ಪ ಹೊಡೆಸ್ಕೊಂಡು ಒಂದು 19 ರನ್ ಹೊಡೆಸ್ಕೊಂಡ ಅಷ್ಟೇ. ಶಫರ್ಡ್ ಮಾಡ್ಲಾರ್ದ ಕೆಲಸ ಟಿಮ್ ಡೇವಿಡ್ ಮಾಡಿದೆ. ಸೀದಾ ಒನ್ ಸೈಡೆಡ್ ಆಗಿ ಹೊಡೆದು ಫುಲ್ ಧ್ವಂಸ ಮಾಡಿಬಿಟ್ಟು ಇನ್ನೊಂದು 6 ಹೊಡೆದ ನೋಡಿ. ಒಂದು ಹಿಂಗೆ ಫುಲ್ ಹೊಡಿತಾನೆ, ಅದು ಸೀದಾ ಬಾಲ್ ಕಳೆದೇ ಹೋಗ್ತದ ಸ್ಟೇಡಿಯಂ ಹೊರಗೆ. ಮತ್ತೆ ಅದಾದ್ಮೇಲೆ ಹಿಂಗೆ ತೋರಿಸ್ತಾನೀಗ ಅಲ್ಲಿ ಹೋಯ್ತು ನೋಡು, ಅಲ್ಲಿ ಹೋಯ್ತು ಈ ಕಡೆ ಹೊಡೆದ್ರೆ ಈ ಕಡೆ. ಏನು ಟಿಮ್ ಡೇವಿಡ್ ಬ್ಯಾಟಿಂಗ್ ಮಾತ್ರ ಮೆಚ್ಚಬೇಕು. RCB ಫಿನಿಷರು, ಮಿಡ್ಲ್ ಆರ್ಡರು, ಓಪನಿಂಗು, ಬೌಲಿಂಗ್ ಎಲ್ಲ ಚೆನ್ನಾಗ ನೋಡು. ಈ ಸಲ ಕಪ್ಪನ್ನ ಡಿಪೆಂಡ್ ಮಾಡೇ ತೋರಿಸ್ತೀವಿ ನಾವು ಈ ಸಲ, ಇದು ಮಾತ್ರ ಫಿಕ್ಸು. ಇಷ್ಟೇ ನೋಡಿ, ಚೆನ್ನೈದವ್ರಿಗೆ ಉರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಹೋಗಿ. ಏನಿಲ್ಲ ಚೆನ್ನೈ ಟೀಮು, ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ಪೇಷನ್ಸಿಂದ ನೋಡಿರೋ ಎಲ್ರಿಗೂ ಧನ್ಯವಾದಗಳು. ಇನ್ನು ಡೈಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ನಂಗೆ ರೀಚ್ ಸಿಗ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು 100 ಅಷ್ಟೇ ವ್ಯೂಸ್ ಸಿಗ್ತಾ ಇದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ರೆ ಹೇಳಿ ಕಮೆಂಟಲ್ಲಿ, ಏನಾದ್ರು ತಿದ್ಕೊಳ್ಳೋಣ. ಮತ್ತೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.